ನೋಡ, ಬೇರೆ ಕಾರಣ ಏನು ಹೇಳಬಾರ್ದು. ನೀನು ನಿನ್ ಗಂಡ ಫ್ರೀ ಮಾಡಿಕೊಂಡು ಊಟಕ್ಕೆ ನಮ್ಮ ಮನೆಗೆ ಬರಲೇಬೇಕು. ಏನೋ ಅಪ್ಪ, ಸರಿಪ್ಪ, ಆದ್ರೆ ಇವ್ರನ್ನೂ ಒಂದು ಮಾತು ಕೇಳಬೇಕು. ಕೇಳ್ಬಿಟ್ಟು ನಾನು ನಿಮಗೆ ಫೋನ್ ಮಾಡ್ತೀನಿ. ಈಗ ನಾನು ಇಡ್ಲಾ? ಕೇಳೋದು ಪಾಳೋದು ಎಂತದೂ ಇಲ್ಲ, ಬರಲೇಬೇಕು ಅಷ್ಟೇ. ಮಾಡಿದ್ದು ಮರಿಬೇಡ. ಈಗ ಇನ್ನೊಂದು ಸಮಸ್ಯೆ ಶುರು ಆಗಿದೆ. ಏನಾಯ್ತು? ನಾಳೆ ನಾಡಿದ್ರಲ್ಲಿ ನಾನು ನೀವು ಅಮ್ಮನ ಮನೆಗೆ ಊಟಕ್ಕೆ ಹೋಗ್ಬೇಕಂತೆ. ಮನೆಗ? ನಾವಿಬ್ರ? ಇಂಥ ಪರಿಸ್ಥಿತಿಲಿ ಹೋದ್ರೆ ಫಿಕ್ಸು. ನಾವೇನು ಹೇಳದೆ ಬೇಡ, ಅವ್ರಿಗೆ ಎಲ್ಲದೂ ಗೊತ್ತಾಗತ್ತೆ. ಅದೇ ಆತಂಕ ಶುರು ಆಗಿದೆ. ಮರ್ಯಾದೆ ಉಳಿಸ್ಕೊಳ್ಳೋಕೆ ಒಂದು ಒಳ್ಳೆ ಸೀರೆನೂ ಇಲ್ಲ. ಬಾಡಿಗೆಗೆ ತರೋಣ ಅಂದ್ರೆ ನನ್ನ ಹತ್ರ ಅದಕ್ಕೂ ಕಾಸಿಲ್ಲ. ಮಾವನ್ ಸ್ವಲ್ಪ ದುಡ್ಡು ತರೋದಕ್ಕೆ ಹೇಳಿದ್ದೆ, ಅವ್ರೇನಾದ್ರೂ ತಂದ್ರೆ? ಇಲ್ಲ ಕಣವ, ನಾನು ಕೇಳಬಾರ್ದೇ ಇರೋ ಜಾಗದಲ್ಲೆಲ್ಲ ಕೇಳಿದೆ ಕಣವ, ಎಲ್ಲೂ ಗಿಟ್ಲಿಲ್ಲ. ಕಡೆಗೆ ನಾನು ಕೆಲಸ ಮಾಡೋ ಸಾವುಕಾರ ತಾವು ಕೇಳಿದೆ. ಮೊನ್ನೆ ತಾನೇ ಅಡ್ವಾನ್ಸ್ ತಗೊಂಡಿದ್ಯಾ ಕಣವ. ಹಾ, ಇಂಥ ಟೈಮಲ್ಲಿ ಸಹಾಯ ಮಾಡಕ್ ಒಬ್ರು ಅವರೇ. ತಡೀರಿ. ಹಲೋ ಸತ್ಯ, ಏನ್ ಸಮಾಚಾರ? ಹೇಗಿದ್ಯಾ? ತುಂಬಾನೇ ಕಷ್ಟದಲ್ಲಿದ್ದೀನಿ ಬಾಸು. ಗೊತ್ತು, ಆದ್ರೆ ನೀನ್ ನನ್ನ ಸಹಾಯನೇ ಬೇಡ ಅಂತೀಯ. ಈಗ ಬೇಕಾಗಿದೆ, ಅದಕ್ಕೆ ಫೋನ್ ಮಾಡಿದೆ. ನಿಜವಾಗ್ಲೂ? ಇದಪ್ಪ ಫ್ರೆಂಡ್ಶಿಪ್ ಅಂದ್ರೆ. ಹೇಳಿ, ಏನ್ ಬೇಕು? ಕಾರು, ಮನೆ, ಕ್ಯಾಶ್? ಬಾಸು, ನಮ್ಮ ಹೆಂಡತಿ ಮನೆಗೆ ಮದುವೆ ಆದ್ಮೇಲೆ ಮೊದಲನೇ ಸಲ ಊಟಕ್ಕೆ ಕರೆದವ್ರೆ. ಹಾ, ನಮ್ಮ ಪರಿಸ್ಥಿತಿ ನಿಮಗೆ ಗೊತ್ತೇ ಇದೆ. ಇದ್ಯಾವುದೋ ಅವ್ರಿಗೆ ಗೊತ್ತಾಗಬಾರ್ದು. ಗೊತ್ತಾದ್ರೆ ತುಂಬಾನೇ ನೊಂದ್ಕೊಂತಾರೆ. ಅದಕ್ಕೆ ಹೇಳು. ಕಡೆ ಪಕ್ಷ ಒಂದು ಒಳ್ಳೆ ಬಟ್ಟೆನಾದ್ರೂ ಹಾಕೊಂಡು ಹೋಗ್ಬೇಕಾಗಿತ್ತು. ಅದನ್ನ ಹೇಳಕ್ ಇಷ್ಟು ಕಷ್ಟಪಡ್ತಾ ಇದೆಯಾ? ಸರಿ, ನಿನ್ ಬಟ್ಟೆ ಸೈಜ್ ಹೇಳು. ನಿನಗೆ 2 ಜೊತೆ ಸೂಟ್, ಸಾವಿತ್ರಿಗೆ 4 ಸೀರೆ, ಒಡವೆ ಎಲ್ಲ ಈಗಲೇ ಕಳಿಸ್ತೀನಿ. ಬಸ್ಸು, ಅದೆಲ್ಲ ಬೇಡ. ಯಾವ ಹೊಸ ಡ್ರೆಸ್ಸು ತರಕ್ಕೆ ಹೋಗ್ಬೇಡಿ. ನೀವು ಹಾಕೊಂತಿರಲ್ಲ, ಅದನ್ನೇ ನಾಳೆ ಒಂದ್ ದಿವಸ ಕೊಡಿ ಸಾಕು. ಏನ? ನಾನು ಹಾಕೊಳ್ಳೋದನ್ನ? ನಾನು ಉಪಯೋಗಿಸೋ ಬಟ್ಟೆ ನೀನು ಉಪಯೋಗಿಸೋದ? ನೋ ವೇ. ನಿನ್ ಬಟ್ಟೆ ಸೈಜ್ ಹೇಳು. ಬಸ್, ನೀವು ಹಾಕೊಳ್ಳೋದನ್ನ ಕೊಡಂಗಿದ್ರೆ ಕೊಡಿ, ಇಲ್ಲ ಅಂದ್ರೆ ಬೇಡ. ನಾನು ಹಂಗೆ ಹೋಯ್ತೀನಿ. ಹಾ, ಸರಿನಪ್ಪ, ನಾನು ಹಾಕೊಳ್ಳೋ ಬಟ್ಟೆನೇ ಕಳಿಸ್ತೀನಿ. ಓಕೆನಾ? ಥ್ಯಾಂಕ್ ಯು ಬಾಸು, ಥ್ಯಾಂಕ್ ಯು ಸೋ ಮಚ್. ಹಳೆ ಬಟ್ಟೆನಾಗೆ ಹೋಗೋಕೆ ನನಗೇನು ಇಲ್ಲ, ಆದರೆ ನಿಮ್ಮನೆಯವ್ರು ಬೇಜಾರು ಮಾಡ್ಕೊತಾರೆ. ಅದು ನನಗೆ ಬೇಜಾರು. ಬಟ್ಟೆಗೆಲ್ಲ ವ್ಯವಸ್ಥೆ ಆಗೈತೆ. ಹಾಯ್ ಬಸ್ಸು, ನೀವು ಸಾವಿತ್ರಿ ಬಾಯ್ಲಿ. ಬನ್ನಿ ಒಳಗೆ. ಬರೋದಿಲ್ಲ. ಯಾಕೆ? ನಿಮ್ಮ ಯಜಮಾನ್ರು ತುಂಬಾ ದೊಡ್ಡವರಾಗ್ಬಿಟ್ಟಿದ್ದಾರೆ. ಹೊಸ ಡ್ರೆಸ್ ಕೊಡಿಸ್ಬಾರ್ದಂತೆ, ಬೇರೆ ಮನೆ ಮಾಡ್ಕೊಡ್ಬಾರ್ದಂತೆ, ಏನ್ ಸಹಾಯನೂ ಬೇಡ ಅಂತಿದ್ದಾರೆ. ಅದಕ್ಕೆ ನಾನು ಒಳಗೆ ಬರಲ್ಲ. ಬಸ್ಸು, ಈಗ ಮಾಡ್ತಿರೋ ಸಹಾಯನೇ ದೊಡ್ಡದಲ್ವಾ? ಮೊದಲು ನನ್ನ ಕಂಡೀಷನಿಗೆ ಒಪ್ಕೊಂಡಿದ್ದೀನಿ ಅಂತ ಹೇಳು, ಒಳಗೆ ಬರ್ತೀನಿ. ಏನು ಹೇಳಿ? ಮೊದಲು ಒಪ್ಕೊಂಡಿದ್ದೀನಿ ಅಂತ ಹೇಳು. ಸರಿ ಬಸ್ಸು, ಒಪ್ಕೊಂತೀನಿ. ಏನು ಹೇಳಿ? ತಗೊಳ್ಳಿ. ಸತ್ಯ, ಈ ಡ್ರೆಸ್ಗಳ ಜೊತೆಗೆ ನನ್ನ ಕಾರ್ನು ನೀನು ತಗೊಂಡೋಗ್ಬೇಕು. ತಗೋ ಕಾರ್. ಆಮೇಲೆ ಪ್ರತಾಪ್ ಕಾರ್ ಅಂತ ಹೇಳ್ಬಿಟ್ಟಿಯಾ, ಇದು ನಿಂದೇ ಕಾರ್. ನಾನು ಸಣ್ಣ ಸಹಾಯ ಕೇಳಿದ್ರೆ ನೀವು ಇಷ್ಟೊಂದು ದೊಡ್ಡ ಸಹಾಯ ಮಾಡ್ತಿದ್ರಲ್ಲ ಬಸ್ಸು. ಇದ್ರಲ್ಲಿ ದೊಡ್ಡ ವಿಷಯ ಏನ್ ಬಂತು ಸತ್ಯ? ನನ್ಗೊಬ್ಬ ಅಣ್ಣ ಇದ್ದಿದ್ರೆ ಅವನಿಗೆ ನಾನು ಕಾರ್ ಕೊಡಕ್ಕಾಗಲ್ಲ ಅಂತ ಹೇಳಕ್ಕಾಗ್ತಿತ್ತಾ? ಹಾಗೆ ಇದು ಈ ಕಾರು, ಈ ಬಟ್ಟೆ, ಇದನ್ನೆಲ್ಲ ಹೇಗೋ ಮರ್ತ್ಬಿಡ್ಬೋದೇನೋ. ಅದ್ರಲ್ಲಿ ನೀವು ಯಾರ್ದಲ್ಲ ಮಾತು, ಅದನ್ನ ಮಾತ್ರ ನಾನು ಸಹಾಯ ತನಕ ಮರೆಯೋದಿಲ್ಲ. ನೀವೆಲ್ಲಿ, ನಾನೆಲ್ಲಿ?
ನನ್ನ ಅಣ್ಣನ ಸ್ಥಾನಕ್ಕೆ ಹೋಲಿಸ್ಬಿಟ್ರಲ್ಲ ನೀವು. ಓ ಕಮಾನ್ ಸತ್ಯ, ಅಷ್ಟೊಂದು ಎಮೋಷನಲ್ ಆಗ್ಬೇಡ. ಇದೇ ರೀತಿ ಎಮೋಷನ್ ಆಗ್ಬಿಟ್ಟು ಆಮೇಲೆ ನಿಮ್ಮ ಅತ್ತೆ ಮಾವನ ಹತ್ರನೂ ಸತ್ಯ ಹೇಳ್ಬಿಟ್ಬೇಡ. ಸಾವಿತ್ರಿ, ನೀವು ಸ್ವಲ್ಪ ನೋಡ್ಕೊಳ್ಳಿ. ಬಿಟ್ರೆ ಸತ್ಯ ಹರಿಶ್ಚಂದ್ರನೇ ನನ್ನ ಫ್ರೆಂಡು. ಹೀರೆಕಾಯಿ ಬಜ್ಜಿ. ನೀವ್ ಮಾಡಿದ್ ಸಾಕು, ಮೊದ್ಲು ಬೇಗ ಬೇಗ ಮಾಡಿ ಮುಗಿಸಿ. ತುಂಬಾ ಕೆಲಸ ಇದೆ ಇನ್ನು. ಹೀರೆಕಾಯಿ ಬಜ್ಜಿ, ಗಸಗಸೆ ಪಾಯಸ, ಮೈಸೂರು ಪಾಕು, ಬಿಸಿಬೇಳೆ ಬಾತು. ಅಬ್ಬಾ, ಶುದ್ಧ ಸಸ್ಯಾಹಾರಿ ಭೋಜನ. ಅಳಿಯಂದ್ರು ಒಂದೇ ಸಾರಿ ಫ್ಲಾಟ್. ಇವತ್ತೊಂದ್ ದಿವಸ ನಮ್ಮನೇಲಿ ಬಂದು ಊಟ ಮಾಡ್ಬಿಟ್ರೆ ಸಾಕು. ಇನ್ಮೇಲೆ ಯಾವತ್ತು ಪದ್ಮ ಅವ್ರನ್ನ ಕರೆಯೋ ಅವಗತ್ಯನೇ ಇಲ್ಲ. ವಾರಕ್ಕೆ 2 ದಿವಸ ಹಾಜರಾಗ್ಬಿಡ್ತಾರೆ. ತುಂಬಾ ಜಂಬ ಕೊಚ್ಕೋಬೇಡಿ, ಅವರು ಶ್ರೀಮಂತರು, ಕೋಟಿ ಕೋಟಿ ದುಡ್ಡು ಎಣ್ಸೋರು. ಇದಕ್ಕಿಂತ ತುಂಬಾ ಒಳ್ಳೆ ಊಟ ಮಾಡಿರ್ತಾರ ಅವರು. ಅಯ್ಯೋ ಇದೇನ್ರಿ ಇಷ್ಟೇ ಹೀರೆಕಾಯಿ, ಇನ್ನೊಂದೆರಡು ಹೀರೆಕಾಯಿ ಹೆಚ್ಚು ಹಾಕ್ಬಾರ್ದಾ? ಆಯ್ತು ಬಿಡು, ಇಡು ಅಲ್ಲಿ. ಬೇಗ ಮಾಡಿ. ಎಲ್ಲ ಕೆಲಸ ನಾವೇ ಮಾಡ್ಕೋಬೇಕು. ಈ ರಂಜಿತಾ ವಿನುತಾ ಯಾವುದಕ್ಕೂ ಸಹಾಯಕ್ಕೆ ಬರಲ್ಲ. ರೇ ರಂಜಿತಾ, ವಿನುತಾ. ಪದ್ಮ, ಮಕ್ಕಳ ಮೇಲೆ ಯಾಕೆ ಡಿಪೆಂಡ್ ಆಗ್ತೀಯಾ? ನಾನು ಇಲ್ವಾ, ಮಾಡ್ತೀನಿ ಬಿಡು, ನೋ ಟೆನ್ಷನ್. ಅಪ್ಪ, ಬಾ ಪ್ರೀತಮ್. ನೋಡ್ದೆ ಪದ್ಮ, ಯಾರಿಲ್ದೇ ಇದ್ರು ನನ್ನ ಭಾಗಕ್ಕೆ ನನ್ನ ಮಗ ಇದ್ದಾನೆ. ಪ್ರೀತಮ್, ಒಂದೆರಡು ಹೀರೆಕಾಯಿ ಹಚ್ಕೊಡು. ಅಪ್ಪ, ನಾನು ನಿಮ್ಮ ಹತ್ರ ಒಂದು ವಿಷಯ ಮಾತಾಡ್ಬೇಕು. ಅಯ್ಯೋ, ಮಾತಾಡ್ತೀಯಂತೆ, ಅದಕ್ಕೇನಂತೆ, ತಗೋ ಚಾಕು. ಹೆಸ್ತಾ ಮಾತಾಡ್ತಾ ಇದ್ರು ನಾನು ಕೇಳ್ತಾ ಹೋಗ್ತೀನಿ. ತಗೋ. ಪ್ರೀತಮ್, ಬೆಲ್ಲ ಮುಗ್ದೋಗಿದೆ ಕಣೋ, ಅಂಗಡಿಗೆ ಹೋಗ್ಬೇಕಾ ತಂದ್ಬಿಡು, ಬೇಗ ಹೋಗು. ಸಾವಿತ್ರಿಗೆ ಗಸಗಸೆ ಪಾಯಸ ಅಂದ್ರೆ ಬಹಳ ಇಷ್ಟ. ಪ್ರೀತಮ್, ಏನ್ ನೋಡ್ತಾ ನಿಂತಿದೀಯ? ಹೆಚ್ಚು ಬೇಗ. ನಾನ್ ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು ಈಗ್ಲೇ. ಲೇ ಪ್ರೀತಮ್, ಈಗ ಯಾವ ಮುಖ್ಯವಾದ ವಿಷಯನೋ ಅಲ್ವೋ? ಸಾವಿತ್ರಿ, ಅಳಿಯಂದ್ರು ಎಲ್ಲರೂ ಮನೆಗೆ ಊಟಕ್ಕೆ ಬರ್ತಾ ಇದಾರೆ. ಅವರೆಲ್ಲ ಬಂದು ಊಟ ಮಾಡ್ಕೊಂಡು ಹೋದ್ಮೇಲೆ ಆರಾಮಾಗಿ ಕುತ್ಕೊಂಡು ಮಾತಾಡೋಣ, ಸರಿನಾ? ವಿನುತಾ, ಎಲ್ಲಿ ಹೋದಳು ವಿನುತಾ? ಏನ್ ಚಿತ್ರಾನ್ನ, 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 ಚಿತ್ರಾನ್ನ. ಸ್ವಲ್ಪ ಸುಮ್ಮನೆ ಇರ್ತೀರೇನ್ರಿ ನೀವು? ನಾನು ಆಗ್ಲಿಂದ ನಿಮ್ಮ ಹತ್ರ ಒಂದು ವಿಷಯ ಮಾತಾಡ್ಬೇಕು ಅಂತ ಇದ್ದೀನಿ. ನೀವಿಬ್ರು ನನ್ನ ಮಾತನ್ನೇ ಕೇಳಿಸ್ಕೊತಾ ಇಲ್ಲ. ಅಯ್ಯೋ ದೇವ, ಮಾತಾಡೋ, ಅದಕ್ಕೇನಂತೆ ನೋಡೋ. ನಾನು ಮಾಡಿರೋ ಬಜ್ಜಿ, ಇದನ್ನು ಟೇಸ್ಟ್ ಮಾಡಿ ಆಮೇಲೆ ಮಾತಾಡು. ತಗೋ, ತಗೊಳ್ಳೋ. ಪ್ರೀತಮ್, ಅಯ್ಯೋ ಒಳ್ಳೆ ಹುಡುಗ ಆಗೋಗ್ಬಿಟ್ಟಲ್ಲ. ಹೀರೆಕಾಯಿನೂ ಇಟ್ಟಿಲ್ಲ, ಹಂಗೆ ಹೊಟ್ಟೋಗ್ಬಿಟ್ಟ. ಪ್ರೀತಮ್, ಬಾರ ಇಲ್ಲಿ. ಹಲೋ, ಮಕ್ಕಳ ಮೇಲೆ ಡಿಪೆಂಡ್ ಆಗ್ಬೇಡಿ, ನಾನಿದ್ದೀನಲ್ಲ, ನೋ ಟೆನ್ಷನ್. ಹಲೋ, ಯಾರು ಮಾತಾಡ್ತಿರೋದು? ಓ, ನಾನ್ ಯಾರು ಅಂತ ಗೊತ್ತಿಲ್ವಾ? ತುಂಬಾ ಜನ ಹುಡುಗಿರು ಫೋನ್ ಮಾಡ್ತಾ ಇರ್ತಾರಪ್ಪ, ಯಾರನ್ನಂತ ನೆನ್ಪಿಟ್ಕೊಳ್ಳೋದು? ಹೌದಾ? ಹಾಗಿದ್ರೆ ತುಂಬಾ ಹುಡುಗಿರ ಹತ್ರ ಫ್ಲರ್ಟ್ ಮಾಡ್ತೀರಾ ಅಂತ ಗೊತ್ತಾಯ್ತು. ಆದ್ರೆ ಏನ್ ಮಾಡೋದು, ಲವ್ ಮಾಡೋರು ಯಾರು ಸಿಗ್ತಾ ಇಲ್ವಲ್ಲ. ಹಾಗಿದ್ರೆ ನೀವೀಗ ಯಾರನ್ನೂ ಲವ್ ಮಾಡ್ತಿಲ್ಲ? ಹಾಗಿದ್ರೆ ನೀವ್ ಯಾರನ್ನೂ ಲವ್ ಮಾಡ್ತಾನೆ ಇಲ್ವಾ? ಇಲ್ಲಪ್ಪ. ಹಾಗಿದ್ರೆ ಐ ಲವ್ ಯು ಅಂತ ಯಾಕೆ ಹೇಳಿದ್ದು? ಐ ಲವ್ ಯು ಅಂತ 100 ಹುಡುಗಿಯರಿಗೆ ಹೇಳಿರ್ತೀವಿ, ಹಾಗಂತ 100 ಹುಡುಗಿರ್ನು ಲವ್ ಮಾಡಕ್ಕಾಗತ್ತಾ? ಸರಿ, ಹಾಗಿದ್ರೆ ನಾನು ಫೋನ್ ಇಡ್ತೀನಿ. ಏ ವಿನುತಾ, ಸಾರಿ, ನಾನು ನಿಮ್ಮ ಹತ್ರ ಮಾತಾಡಲ್ಲ, ಫೋನ್ ಇಡ್ತೀನಿ ಅಂದೆ ಅಷ್ಟೇ. ತಮಾಷೆ ಮಾಡ್ದೆ. ನಾನು ಫೋನ್ ಇಡ್ತೀನಿ ಅಂದೆ ಅಷ್ಟೇ. ಐ ಲವ್ ಯು. ಎಲ್ಲಿ ಉತ್ತರನೇ ಬರಲಿಲ್ಲ. ಐ ಲವ್ ಯು ವಾಪಸ್ ಏನು ಹೇಳಲ್ವಾ? ಯಾಕೆ? ಮತ್ ಯಾಕೆ ಇಷ್ಟೊತ್ತು ಸತಾಯಿಸಿದ್ದು? ತುಂಬಾ ಪ್ರೀತಿಸೋದು ಬೋರು, ಕಾಡಿಸ್ದೆ ಚೂರು.
ಸರಿ, ಇವತ್ತು ಅಕ್ಕ ಬಾವ ಮನೆಗೆ ಊಟಕ್ಕೆ ಬರ್ತಿದ್ದಾರೆ. ಹೌದಾ? ಗೊತ್ತಿರ್ಲಿಲ್ಲ. ನೀವ್ ಬರಲ್ವಾ? ನಾನ್ಯಾಕೆ ಬರ್ಬೇಕು? ಎಲ್ರೂ ಮನೇಲಿರ್ತಾರೆ, ನೀವ್ ಬರ್ಲಿಲ್ಲ ಅಂದ್ರೆ ಒಂಥರ ಅನ್ಸುತ್ತೆ. ನೀನ್ ಸಿಗ್ತೀನಿ ಅನ್ನೋ ಇರೋ ಕೆಲಸ ಬೇಕಿದ್ರೆ ಬಿಟ್ಟು ಬರ್ತೀನಿ. ನಿಮ್ ಮನೆಗೆ ಮಾತ್ರ ಕರಿಬೇಡ. ಯಾಕೆ? ನಿನ್ಗೆ ಗೊತ್ತಲ್ವಾ, ಹೋದ್ಸಲ ನಿಮ್ ಮನೆಗೆ ಬಂದಾಗ ನಿಮ್ಮ ಅಪ್ಪ ಅಮ್ಮ ಹೇಗ್ ಮಾತಾಡಿದ್ರು ಅಂತ. ಅವ್ರು ಬರ್ಬೇಡ ಅಂತ ಹೇಳಿದ್ಮೇಲೂ ಮನೆಗೆ ಬರೋದು ಅಷ್ಟೊಂದು ಚೆನ್ನಾಗಿರೋದಿಲ್ಲ ಅಲ್ವಾ? ಓಕೆ, ಅರ್ಥ ಆಗುತ್ತೆ. ಎನಿವೇಸ್, ಎಂಜಾಯ್. ಬಾಯ್. ಥ್ಯಾಂಕ್ಸ್. ಬಾಯ್. ನನ್ನೆರಗಿಲೆ ಮೀಟಿದೆ, ನನ್ನೆರಗಿಲೆ ಮೀಟಿದೆ, ನೀನು ಗಗನ ಚಂದಿರ ಭುವನ ಸುಂದರವ ಸಮರಧೀರ, ನನ್ನೆರಗಿಲೆ ಮೀಟಿದೆ. ಪ್ರತಾಪ್ ಹತ್ರ ಮಾತಾಡ್ತಾ ಇದ್ಯಾ? ಬೆಳೆದ ಮಕ್ಕಳಿಗೆ ಬುದ್ಧಿವಾದ ಹೇಳೋದು ಒಳ್ಳೇದಲ್ಲ. ನೀನೇ ಚೆನ್ನಾಗಿ ಯೋಚನೆ ಮಾಡು. ಬೇಡ ನಮ್ಗೆ ಅವ್ರ ಸಹವಾಸ, ಬಿಟ್ಬಿಡು. ಪ್ರತಾಪ್ ಒಳ್ಳೆಯವನು ಕೆಟ್ಟವನು ಅನ್ನೋದಲ್ಲ ವಿಷಯ. ಅವ್ರಿಗೂ ನಮಗೂ ಸರಿ ಹೊಂದಲ್ಲ. 10 ನಿಮಿಷ ಫೋನ್ನಲ್ಲಿ ಮಾತಾಡೋದು ಚೆನ್ನಾಗಿರುತ್ತೆ. ಜೀವನ ಬೇರೆ. ಫೋನ್ನಲ್ಲಿ ಇಷ್ಟ ಆದವರೆಲ್ಲ ಜೀವನಕ್ಕೆ ಸೆಟ್ ಆಗೋದಿಲ್ಲ. ನೀನ್ ಜಾಣೆ, ಇದನ್ನೆಲ್ಲ ನಾನು ನಿನ್ಗೆ ಹೇಳಬೇಕಾದಿಲ್ಲ. ಆಡೋ ಮಾತು, ಹಾಕೋ ಬಟ್ಟೆ ಯಾವತ್ತೂ ಸ್ವಂತದ್ದಾಗಿರ್ಬೇಕು. ಇಲ್ದೆ ಹೋದ್ರೆ ಎಷ್ಟೇ ಚೆನ್ನಾಗಿದ್ರೂ ಮನ್ಸಿಗೆ ತೃಪ್ತಿ ಇರಲ್ಲ. ಈಗ ನೋಡಿ, ನಾವಿಬ್ರು ಚೆನ್ನಾಗೇ ಕಾಣ್ತಿದ್ದೀವಿ. ನೋಡ್ಕೊಳಕ್ ನಮ್ಗೆ ಮನ್ಸಿಲ್ಲ. ಹೌದು ಸಾವಿತ್ರಿ, ನನಗೂ ಇದೆಲ್ಲ ಇಷ್ಟ ಇಲ್ಲ. ಆದ್ರೆ ನಿಮ್ ತಂದೆ ತಾಯಿ ಬೇಜಾರು ಮಾಡ್ಕೋಬಾರ್ದಲ್ವಾ, ಅದಕ್ಕೆ ಇದೆಲ್ಲ. ತಂದೆ ತಾಯಿ ಬೇಜಾರು ಮಾಡ್ಕೋಬಾರ್ದು ಅಂತ ಸಾಲದ ಬಟ್ಟೆ ಹಾಕೋಬೇಕು. ಅವರು ಇಂತ ಬರ್ದೇ ಇರೋ ನಗು ತಂದ್ಕೋಬೇಕು. ಪ್ರತಿ ಸಲ ಸುಳ್ಳು ಹೇಳ್ಬೇಕು. ನನ್ನ ಕೈಲಿ ಸಾಧ್ಯ ಇಲ್ಲ ಸತ್ಯ. ಸ್ವಲ್ಪ ದಿವಸ ಅಷ್ಟೇ ಸಾವಿತ್ರಿ ಇದೆಲ್ಲ, ಆಮೇಲೆ ಎಲ್ಲದೂ ಸರಿ ಹೋಗುತ್ತೆ. ಅಲ್ಲಿ ತನಕ ಸ್ವಲ್ಪ ದಿನ ಅಂದ್ರೆ ಎಲ್ಲಿ ತನಕ? 1 ತಿಂಗಳು, 1 ವರ್ಷ, 10 ವರ್ಷ? ಯಾರು ಗೊತ್ತು ನಮ್ಮ ಹಣೆಯಲ್ಲಿ ಏನ್ ಬರ್ತಿದೆ ಅಂತ? ಸಾಯೋ ತನಕ ನಾವ್ ಇದೇ ಗುಡಿಸಲಲ್ಲಿ ಇರ್ಬೇಕು ಅಂತ ಬರ್ತಿದ್ರೆ ಪ್ರತಿ ಸಲ ಸುಳ್ಳು ಹೇಳ್ತೀರಾ? ಇಲ್ಲ, ನನ್ನ ಕೈಲಿ ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ ಅಂದ್ರೆ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಈ ಸತ್ಯನೆಲ್ಲ ನಿಮ್ ತಂದೆ ತಾಯಿಗೆ ಹೇಳ್ಬಿಡ್ಬೇಕು ಅಂತ ತೀರ್ಮಾನ ಮಾಡಿದ್ಯಾ? ಈ ವಿಷಯ ಎಲ್ಲ ಗೊತ್ತಾದ್ರೆ ನಿಮ್ ತಂದೆ ತಾಯಿ ಗತಿ ಏನಂತೆ ಅಂತ ಯೋಚನೆ ಮಾಡಿದ್ಯಾ ನೀನು? ಇದಕ್ಕೆಲ್ಲ ನಾನು ಬೇರೆನೇ ಯೋಚನೆ ಮಾಡಿದ್ದೀನಿ. ಏನದು?
ಮೇಲಿರೋ ಪ್ರೀತಿಗೆ. ಆ ಪ್ರೀತಿನೇ ಇಲ್ಲ ಅಂದ್ರೆ ನಿಮ್ ಪಾಡಾಗ ನೀವಿರ್ತೀರ. ಇವತ್ತು ನಮಗ್ ಸಮಸ್ಯೆ ಆಗಿರೋದು ಅದೇ ಪ್ರೀತಿನೇ. ನಮ್ಮ ಅಪ್ಪ ಅಮ್ಮನ ಪ್ರೀತಿನ ಇವತ್ತು ನಾನೇ ಕಡ್ಕೋತೀನಿ. ಬಗ್ಗೆ ಅಸಮಾಧಾನ ಬರೋ ಹಾಗೆ ನಾನೇ ಮಾಡ್ತೀನಿ. ಹಾಗ ನಮ್ಮಮ್ಮ ಪದೇ ಪದೇ ಮನೆಗೆ ಬರೋದು ತಪ್ಪುತ್ತೆ, ನನ್ನ ವಿಚಾರಿಸ್ಕೊಳ್ಳೋದು ತಪ್ಪುತ್ತೆ, ನನ್ನ ಮಾತಾಡ್ಸೋದು ತಪ್ಪುತ್ತೆ. ನಾವ್ ಈ ತರ ನಾಟಕ ಮಾಡೋದು ತಪ್ಪುತ್ತೆ. ನೀನೇ ಈ ತರ ಮಾತಾಡ್ತಿರೋದು. ಹಾಲ್ನಂಗಿತ್ತು ನಿನ್ ಮನ್ಸು, ನೀನ್ ಈ ತರ ಯೋಚನೆ ಮಾಡಕ್ ಶುರು ಮಾಡಿದ್ಯಲ್ಲ ಸಾವಿತ್ರಿ. ಇದಕ್ಕೆಲ್ಲ ನಾನೇ ಕಾರಣ ಅಲ್ವಾ? ನೋಡಿ, ಯಾರ ತಪ್ಪಿಗೆ ಯಾರು ಕಾರಣ ಅಲ್ಲ. ಪರಿಸ್ಥಿತಿ ಮನುಷ್ಯನ ಬದಲಾಯಿಸುತ್ತೆ. ಇವತ್ತು ನಾನು ಅಪ್ಪ ಅಮ್ಮನ ಜೊತೆ ನಡ್ಕೊಳ್ಳೋ ರೀತಿನೇ ಬೇರೆ, ಮಾತಾಡೋ ರೀತಿನೇ ಬೇರೆ. ಅದರಿಂದ ನಿಮಗೇನಾದ್ರೂ ಬೇಜಾರಾದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನನಗೆ ಬೇರೆ ದಾರಿ ಇಲ್ಲ. ಬನ್ನಿ ಹೋಗೋಣ. ಸಾವಿತ್ರಿ